ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನಮ್ಮ ಕಥೆ ವಿಹ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಅಜಿತ್ ಸ್ಟೇಷನ್ ಅಲ್ಲಿ ಕೂತಿರ್ತಾರೆ. ಕಜೆ ಕೊಟ್ಟು ಬನ್ನಿ ಅಂತ ಹೇಳಿ ಭೂಮಿ ಕೊಟ್ಟು ಕಳ್ಸಿರ್ತಾರೆ ಲಕ್ಷ್ಮಿ ಅಕ್ಕಂಗೆ. ಕಜೆ ತಗೊಂಡೋಗ್ ಕೊಡೋಣ ಅಂತ ಅಂದ್ರೆ ಲಕ್ಷ್ಮಿ ಅಕ್ಕ ಬರ್ಲೇ ಇಲ್ವಲ್ಲ ಸತ್ಯನ ಅಂತ. ಅಷ್ಟರಲ್ಲಿ ಶಾರದಾ ಅವರು ಒಳಗ್ ಬರ್ತಾ ಇರ್ತಾರೆ ಇಸ್ಕೋಣ ಅಂತೇಳಿ. ಬರ್ತಾ ಇದ್ರೆ ಅವ್ರಿಗೆ ನೆನ್ಪಿದೆ, ಅವ್ರಿಗೆ ಮಾತಾಡಕ್ ಬರ್ತಾ ಇಲ್ಲ ಅಷ್ಟೇ ಪಾಪ ಸರಿಯಾಗಿ. ಹಾಗಾಗಿ ಅಜಿತನ್ ನೋಡಕ್ಕೋಸ್ಕರನೇ ಸ್ಟೇಷನ್ ಒಳಗ್ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಗೊತ್ತಿಲ್ವಲ್ಲ ಲಕ್ಷ್ಮಿ ಅಕ್ಕಂಗೆ, ಕವಿತಕ್ಕ ನಿಮಗೆ ಅಜಿತ್ ಹತ್ರ ಏನಂತ ಮಾತಾಡ್ತೀರಾ, ಅಜಿತ್ ಪರಿಚಯ ಇಲ್ಲ ಅಲ್ವಾ, ಬನ್ನಿಲಿ ನಾನು ತಗೋತೀನಿ ಅಂತೇಳಿ ಒಳಗ್ ಬಂದು ಕಜೆ ತಗೊಂಡ್ ಹೋಗ್ತಾರೆ. ಅಷ್ಟರಲ್ಲಿ ಅಜಿತ್ ಸತ್ಯನನ್ ಜೊತೆ, ಸತ್ಯನ ಇದೇನ್ ಸ್ಟೇಷನ್ ಇಲ್ಲ ಕಜೆದ್ ಅಂಗಡಿನ ಅಂತ ಅನ್ನಿಸ್ತಾ ಇದೆ ನನ್ಗೆ, ಯಾಕಪ್ಪ ಅಂತೇಳಿ ಹಾಡು ಗುಣಗ್ತಾ ಇರ್ತಾರೆ. ಸತ್ಯನ ನೀವು ಶಾಸ್ತ್ರೀಯ ಸಂಗೀತ ಕಲ್ತ್ಬಿಡಿ ಸರಿ ಹೋಗ್ತದೆ. ಅಷ್ಟರಲ್ಲಿ ಇಲ್ಲಿ ಲಕ್ಷ್ಮಿ ಅಕ್ಕ ತಿಂಡಿ ಎಲ್ಲ ಕೊಡೋ ಸಡಗರದಲ್ಲಿ ಇರ್ತಾರೆ. ಅಶೋಕ್ ಕವಿತಾ ಅವರು ಶಾರದಾ ಅವರು ಕಾಣೆ ಆಗ್ಬಿಡ್ತಾರೆ. ಶಾರದಾ ಕಾಣೆ ಆಗ್ತಿದ್ದಂಗೆ ಪಾಪ ಗಾಬರಿಂದ, ಅಯ್ಯೋ ನನ್ಗೆ ಆಸರೆ ಅಂತ ಹೇಳಿ ನಾನು ಇಟ್ಕೊಂಡಿದ್ನಲ್ಲ, ಎಲ್ಲೋದ್ರು ಏನೋ ಪಾಪ ಗೊತ್ತಾಗ್ಲಿಲ್ವಲ್ಲ, ನನ್ ವ್ಯಾಪಾರ ಮಾಡೋ ಇದ್ರಲ್ಲಿ ತರಾತುರಿನಲ್ಲಿ ಅವ್ರನ್ನ ಮರ್ತು ಬಿಟ್ನಲ್ಲ, ಅಯ್ಯೋ ದೇವ್ರೆ ಎಲ್ಲೋದ್ರು ಏನು ಅಂತ ಪರಿತಪಿಸ್ತಾರೆ. ಅಷ್ಟರಲ್ಲಾಗ್ಲಿ ಇವಳು ಅಶ್ವಿನಿ ತಿಂಡಿಗಳೆಲ್ಲ ತಗೊಂಡೋಕೆ ಅಂತ ಹೇಳಿ ಬರ್ತಾಳೆ. ಬಂದ್ಬಿಟ್ಟು ಎಲ್ಲವನು ಪ್ಯಾಕ್ ಮಾಡಿಸ್ಕೊಳ್ಬೇಕು ಅಂತ ಅನ್ಕೋತಿರ್ತಾಳೆ. ನನ್ ಕಂಡು ಹಿಡಿದ್ಬಿಟ್ರೆ ಅನ್ನುವಂತ ಭಯನೂ ಆಗುತ್ತೆ. ಅಷ್ಟ್ಲಿ ಯಾರೋ ಬೆಂಗ್ಸ್ ಕೈಲಿ ದುಡ್ಡು ಕೊಟ್ಬಿಟ್ಟು ನನ್ಗೆ ಎಲ್ಲಾ ತರದ ತಿಂಡಿನೂ, ನಮ್ಮಮ್ಮ ಹುಷಾರಿಲ್ಲ ಕಾರ್ನಲ್ಲಿ ಕೂತಿದ್ದಾರೆ, ಇನ್ ಪೊಲೀಸ್ನವ್ರು ಬಂದ್ರೆ ಕಾರ್ ಎತ್ತಾಕ್ಬಿಡ್ತಾರೆ, ಅಲ್ಲಿರ್ತೀನಿ ತಂದು ಕೊಡ್ತೀರಕ್ಕ ಅಂದಾಗ ಆಯ್ತು ಅಂತ ಹೇಳಿ ದುಡ್ಡು ಇಸ್ಕೊಂಡು ತಂದ್ಕೊಡಕ್ಕೆ ಅಂತ ಬರ್ತಾರೆ. ಅಷ್ಟೇ ನೋಡ್ಬಿಡ್ತಾರೆ ಲಕ್ಷ್ಮಿ ಅಕ್ಕ. ಈ ಫ್ರಾಡ್ ಅಶ್ವಿನಿ ಯಾಕೆ ಬಂದ್ಲು, ತಡಿ ಭೂಮಿಗೆ ಫೋನ್ ಮಾಡ್ತೀನಿ. ಮತ್ತೆ ಅಷ್ಟರಲ್ಲಿ ಇಷ್ಟನ್ನೆಲ್ಲ ಯಾಕೆ ಭೂಮಿಗೆ ಫೋನ್ ಮಾಡುದು, ಟೆನ್ಷನ್ ತಗೊಬಿಡ್ತಾಳೆ. ಇರ್ಲಿ ಬಿಡು ಪರವಾಗಿಲ್ಲ ಅಂತೇಳಿ ಸುಮ್ಮನೆ ಹೋಗ್ತಾಳೆ. ಮನೆಯಲ್ಲಿ ಎಲ್ಲಾ ತಿಂಡಿಗಳನ್ನೂ ಕೂಡ ಮಾಡಿರ್ತಾಳೆ ಭೂಮಿ, ಎಲ್ಲದನ್ನು ಕೂಡ. ಆ ಟೇಸ್ಟ್ ನೋಡ್ಬಿಟ್ಟು ಅಜ್ಜಿ ಅಂತ ಇರ್ತಾರೆ, ಅಲ್ಲ ಅವಳು ಮನಸ್ವಿನಿ ಅಂದ್ರೆ ಕಳ್ ಮನಸ್ವಿನಿದು ಶಾರದಾ ಮಗಳು ಸರಿ ಟೇಸ್ಟ್ ಇದೆ, ಆದ್ರೆ ಭೂಮಿ ಯಾರು ಏನು, ಆದ್ರೆ ಪ್ರತಿಯೊಂದು ಐಟಮ್ ಕೂಡ ಶಾರದಾ ಮಾಡಿದಾಗ ಇದೆಯಲ್ಲ ಅದೀಗ ಸಾಧ್ಯ, ಅರ್ಥ ಆಗ್ತಾ ಇಲ್ವಲ್ಲ ನಮ್ಗೆ ಅಂತ ಹೇಳಿ ಆಶ್ಚರ್ಯ ಪಡ್ತಾರೆ. ಜೊತೆಗೆ ಸಂಗೀತ ಅವರು ಕೂಡ ಅಂದ್ರೆ, ಅಮ್ಮ ಪ್ರತಿಯೊಂದು ಕೂಡ ಶಾರದಾ ಮಾಡಿದಾಗ ಇಲ್ವೇನಮ್ಮ, 20 ವರ್ಷಗಳಿಂದ ಏನ್ ಮಾಡ್ತಿದ್ಲು ಅದೇ ತರ ಇಲ್ವ ಎಲ್ಲವೂ ಕೂಡ. ಹೌದು ನನಗೂ ಅದೇ ಕಡೆ ಅನುಮಾನ. ಅಷ್ಟರಲ್ಲಿ ಅಶ್ವಿನಿ ಬಂದ್ಬಿಟ್ಟು ಸಾಕಾದಂಗ್ ನಿಂತಿರ್ತಾಳ, ಅವಳು ಏನ್ ಬೆಳಕಾಳ ಏನೂ ಮಾಡಿರೋದಿಲ್ಲ. ಸಂಗೀತ ಇದ್ದವ್ರು ಒಬ್ಬಮ್ಮ ಎಲ್ಲ ಅಡ್ಗೆ ಮನೆಯಲ್ಲೆಲ್ಲ ಏನೇನು ಜೋಡಿಸ್ಕೋಬೇಕು ಅದೆಲ್ಲ ನೋಡೋಣ, ಭೂಮಿ ಪೂಜೆ ರೆಡಿ ಮಾಡೋಗು ಅಂತ ಹೇಳಿ ಕಳಿಸ್ತಾರೆ. ಅದಕ್ಕೆ ಅಶ್ವಿನಿ ಇದ್ದೋಳು, ಅತ್ತೆ ನನಗೆ ಸ್ವಲ್ಪ ಸಾಕಾಗಿದೆ, ಒಲೆ ಮುಂದೆ ನಿಂತು ನಿಂತು ತಲೆನೋವು, ಒಂಚೂರು ಮಲಗಿದ್ ಬರ್ಲಾ. ಅದಕ್ಕೆ ಸಂಗೀತ ಇದ್ದವ್ರು, ಏನಮ್ಮ ಈ ಸಮಯದಲ್ಲಿ, ಅಷ್ಟು ದೇವಿಯನ್ನೇ ಮಧ್ಯೆ ಬಂದ್ಬಿಡ್ತಾರೆ. ಪಾಪ ಹೊಸದಲ್ವಾ ಸಂಗೀತ, ಬಿಡು ಹೋಗ್ಲಿ ರೆಸ್ಟ್ ಮಾಡ್ಲಿ ಈಗಿನ ಕಾಲದ ಮಕ್ಕಳು. ಅದಕ್ಕೆ ಸಂಗೀತ ಹೇಳ್ತಾರೆ, ಏನ್ ಮಕ್ಳುಗಳು ಒಂಚೂರು ಒಲೆ ಮುಂದಿದ್ದಕ್ಕೆ ಇಷ್ಟ ಆಡ್ತಾರೆ. ನನ್ ಭೂಮಿ ಸರಿಯಪ್ಪ, ನನ್ ಸೊಸೆ ಎಲ್ಲದಕ್ಕೂ ಸರಿ, ಅವಳೇ ಗ್ರೇಟು ಅಂತೇಳಿ ಹೆಮ್ಮೆ ಪಡ್ತಾರೆ. ನಚ್ಚಿ ಇದ್ದವನು ಆ ತಿಂಡಿ ಎಲ್ಲ ನೋಡ್ತಾ ಇರ್ತಾನೆ. ಅದಕ್ಕೆ ಇದೇನಮ್ಮ ಇದು ಬಿಸ್ಕೆಟ್ ಪ್ಯಾಕೆಟ್ ತಂದಿದ್ಯಲ್ಲ ಅಂದಾಗ, ಅದಕ್ಕೆ ಅವಳಂತಾಳೆ ಕಳ್ಳಶ್ವಿನಿ, ಅಲ್ಲಪ್ಪ ನಾನು ಬಿಸ್ಕೆಟ್ ಏನಕ್ಕೆ ತಂದೆ ನಚ್ಚಿಯ ಮೇಲೆ ಈಗ್ಲೂ ಕೂಡ ಏನಾದ್ರೂ ತಮಾಷೆಗೆ ಇದ್ ಮಾಡ್ಬಿಟ್ರೆ ಅದಕ್ಕೆ ನಾನು ತಿಂಡಿ ಎಲ್ಲದನ್ನು ಕೂಡ ಔಸಿಟ್ಟಿದೀನಿ ಅಲ್ಲಿ. ಹೌದಾ, ಅದಕ್ಕೆ ನಚ್ಚಿ ಹೇಳ್ತಾನೆ, ನಾನು ಯಾವತ್ತೋ ಒಂದೇನು ತಮಾಷೆ ಮಾಡಿದೆ ಅಂದ್ರೆ ಯಾವಾಗ್ಲೂ ಮಾಡಕ್ ಬರ್ತೀನ ನಾನು ಹೇಳಿ ಅಂತ ಅಂತಾನೆ. ಸರಿ ಆಯ್ತು ಬಿಡಿ ಹೋಗ್ಲಿ, ಎಲ್ಲ ರೆಡಿ ಮಾಡ್ತಾಳೆ ಪೂಜೆಗೆ. ಸಂಗೀತ, ಭೂಮಿ ಪೂಜೆ ಮಾಡ್ಬಾರಮ್ಮ, ಅಜಿತ ಬಾರೋ. ಅಜಿತ್ ಇದ್ದವನು ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟ ದೇವಿಯಾನಿ ಯಾಕೋ ಯೋಚನೆ ಮಾಡ್ತೀಯ, ಪೂಜೆ ಮಾಡು ಅಂದ್ರೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಆಗಲ್ಲ, ಮಧ್ಯದಲ್ಲಿ ಏನಾದ್ರು ಯಾರು ಸ್ಟೇಷನ್ಗೆ ಕರೆದು ಬಿಟ್ರೆ ಅಂತ ಹೇಳಿ. ಭೂಮಿ ಪೂಜೆ ಮಾಡ್ತಾ ಇದ್ದೋಳು ಅಲ್ಲಿ ಅವ್ರ ಅಮ್ಮ ಬಂದಂಗ ಆಗ್ತದೆ ಶಾರದಾ. ತಕ್ಷಣ ನೋಡಿ ಅವಳಿಗೆ ಇದು ಕರುಳರಿಯೋದನ್ನ ಕರುಳರಿತು ಅಂತ ಹೇಳ್ತಾರಲ್ಲ ಹಾಗೆ, ಅವಳು ತಕ್ಷಣ ಪೂಜೆ ಬಿಟ್ಟು ಈಚೆಗೋಡ್ ಬರ್ತಾಳೆ. ಈಚೆಗೋಡ್ ಬಂದು ಸುತ್ತಲೂ ನೋಡ್ತಾಳೆ, ಯಾಕೆ ಬಂದೆ ಅಂತ ಅಜಿತ್ ಹಿಂದೆ ಮತ್ತೆ, ಇಲ್ಲ ಸಾಹೇಬ್ರೆ ಇಲ್ಲಿ ಯಾರೋ ಬಂದು ನಿಂತಂಗಾಯ್ತು, ಅದ್ರಲ್ಲೂ ನಮ್ಮ ಅಮ್ಮನೇ ಬಂದು ನಿಂತಂಗಾಯ್ತು, ನನಗೆ ಚೆನ್ನಾಗೆ ಭಾಸವಾಯ್ತು, ಅದಕ್ಕೋಸ್ಕರ ನಾನು ಆಚೆಗೆ ಬಂದೆ. ನೋಡಿ ಇಲ್ಲಿ ನೋಡಿ ಬೆಳಿಕಾಯಿ ಬಿದ್ದಿದೆ ಅಂತ ಬೆಳಿಕಾಯಿನ ಎತ್ಕೋತಾಳೆ. ಆ ಎತ್ಕೊಂಡ ತಕ್ಷಣ ದೇವಿಯಾನಿ ಇದ್ದವಳು, ಏನಮ್ಮ ಅರ್ಧ ಪೂಜೆಗೆ ಎದ್ದು ಬಂದಿದ್ದೆಲ್ಲ. ಶ್ರವಣ ಓಡ್ ಬರ್ತಾನೆ, ಮನೆಯವರೆಲ್ಲ ಓಡ್ ಬರ್ತಾರೆ. ಓಡ್ ಬಂದ್ಬಿಟ್ಟು ಶ್ರವಣ ಕುಡಿಲಿ ಅಂತ ಈಸ್ಕೊಳ್ತಾನೆ. ಅಯ್ಯೋ ಈ ಬೆಳ್ಳಿಕಾಯಿ ನಾನ್ ಕೊಟ್ಟಿದ್ದು ಶಾರದಾಗೆ, ಅಮ್ಮ ಶಾರದಾಗ ಕೊಟ್ಟಿದ್ದು ಕಣಮ್ಮ. ಅದಕ್ಕೆ ಅಜಿತ್ ಈಸ್ಕೊಡ್ತಾನೆ, ಕೊಡಿಲಿ ಮಾವ. ಅದಕ್ಕೆ ದೇವಿಯಾನಿ ಹೇಳ್ತಾಳೆ, ಎಷ್ಟೋ ಕಾಯಿನ್ ಬರ್ತವೆ, ಅದಕ್ಕೆಲ್ಲ ಈಗ ಇದ್ ಮಾಡ್ತಿರ್ಲ ಬಾವ.
ಅದಕ್ಕೆ ಶ್ರವಣ್ ಹೇಳ್ತಾರೆ, ಇಲ್ಲ ದೇವ್ಯಾನಿ, ಇದರಲ್ಲಿ ನನ್ನ ಶಾರದಾ ಸ್ಪರ್ಶ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಖಂಡಿತ ಶಾರದಾ ಬಂದಿದ್ದಾಳೆ. ಸುತ್ತಲೂ ಶಾರದಾ 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 ಅಂತ ಹುಡುಕ್ತಾನೆ ಸುತ್ತಲುವೆ. ಅಜಿತ್ತು, ಮಾವ ಯಾಕಿಷ್ಟು ಗಾಬರಿ ಆಗ್ತೀರಾ, ನಾನು ಖಂಡಿತ ಹುಡುಕೊಡ್ತೀನಿ ಬನ್ನಿ. ತಕ್ಷಣ ಸೆಕ್ಯೂರಿಟಿ ಗಾರ್ಡ್ ಹತ್ರ, ಸೆಕ್ಯೂರಿಟಿ ಯಾರಾದ್ರೂ ಬಂದಿದ್ರೆ ಇಲ್ಲಿ? ಇಲ್ಲ ಸಾಹೇಬ್ರೆ, ಯಾರು ಬಂದಿಲ್ಲ ಸುತ್ತಲುವೆ. ಅಷ್ಟರಲ್ಲಿ ಆಶ್ಚರ್ಯ ಆಗುತ್ತೆ, ಸುತ್ತಲೂ ಹುಡುಕಾಡ್ತಾರೆ, ಎಲ್ಲೂ ಸಿಗೋದಿಲ್ಲ. ಆದ್ರೆ ಶ್ರವಣ್ ಮಾತ್ರ ಹೇಳ್ತಾನೆ, ಇಲ್ಲ ಅಮ್ಮ, ಪಕ್ಕ ಶಾರದಾ ಬಂದಿದ್ದಾಳೆ, ಇದು ಶಾರದಾ ಹಾಕಿರೋ ಕಾಯಿನೆ, ಶಾರದಾದಲ್ದೆ ಬೇರೆ ಯಾರ್ದು ಅಲ್ಲ, ಭೂಮಿನೂ ಅಂತಾಳೆ, ಇಲ್ಲಿ ಖಂಡಿತ ಬಂದಿದ್ರು, ನನಗೂ ಗೊತ್ತು, ನಾನು ಅದನ್ನೇ ಹೇಳ್ತಾ ಇರೋದು ಅಂತ ಹೇಳಿ ಅವಳು ಕಾಯಿನೆ ಹಿಡ್ಕೊಂಡ್ರೆ ಅವಳಿಗೆ ಅವ್ರ ಅಮ್ಮನ್ನೇ ಅಪ್ಕೊಳಂಗೆ ಆಗ್ತದೆ ಅವಳಿಗೆ. ಸರಿ, ಎಲ್ಲ ಇದನ್ನ ಫುಟೇಜ್ ಅನ್ನ ನೋಡಿ ಅದನ್ನ ತಿಳ್ಕೊಳ್ಳೋಣ ಅಂತ ಹೇಳಿ ಬರ್ತಾರೆ. ಪಕ್ಕ ಶಾರದಾನಿ ಅಂತ ಹೇಳಿ ಗೊತ್ತಾಗ್ತದೆ. ಅಂತೂ ಇಂತೂ ಎಲ್ರಿಗೂ ಕೂಡ ಸಡಗರ ಸಂಭ್ರಮ, ಶಾರದಾ ಸಿಗ್ತಾ ಇದ್ದಾಳಲ್ಲ ಅಂತೇಳಿ. ಭೂಮಿಗೂ ಕೂಡ ತಾಯಿ ಮಗಳು ಸೇರುವಂತ ಸೌಭಾಗ್ಯ ಸಿಕ್ಕಿದೆ. ಸಂಭ್ರಮದಿಂದ ಪೂಜೆ ಮಾಡ್ತಾರೆ. ಶ್ರವಣಿ ಮಾತ್ರ ಆತಂಕ ತಪ್ಪೇ ಇಲ್ಲ, ಎಷ್ಟೊತ್ತಿ ಬಂದಾಳೋ ಅಂತೇಳಿ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.